ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಯತ್ನಾಳರು ಬಸವನಗೌಡ ಪಾಟೀಲ್ ಯತ್ನಾಳರು ಏನು ಮಾಡ್ತಾ ಇದ್ದಾರೆ? ಅವರು ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಇಂಟರ್ವ್ಯೂಗಳು ಕಡಿಮೆ ನುಗ್ಗಿದ್ರು, ಯಾಕೋ ಏನೋ ಮುಖ ಭಾಳಷ್ಟು ವಿಡಿಯೋಗಳಲ್ಲಿ ಬರ್ತಾ ಇಲ್ಲ ಅಂಥೇಳಿ ಅನ್ನಿಸೋದ್ರಲ್ಲೇ ಬಂದು ಹೋಗಿಬಿಡ್ತು. ಅದರಲ್ಲೂ ಮುಖ್ಯವಾಗಿ ಅವ್ರು ಹೇಳಿದಂಥ ಮಾತು, ಮುಳುಗು ಹಡಗ ಸಮುದ್ರ ಮುಳಕ್ಕೆ ಹತ್ತಿದ ಹಡಗ ಹಡಗಿನ ಹತ್ತಾರೆ ರೀ ಅನ್ನುವಂಗೆ ಮಾತಾಡಿದ್ರು. ಅಂದ್ರೆ BJP ಮುಳುಗಾಗತೈತಿ, ಇದು ಆಯ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಆಯ್ಕೆ ಆಗ. ಮತ್ತು ಅದ್ರಾಗ ಹೋಗೋದ್ರೆ ಏನು ಅರ್ಥೈತಿ? ಮತ್ತು ಯಾರಿಂದ ಮುಳುಗಾಗೈತಿ ಎಲ್ಲರಿಗೂ ಗೊತ್ತು ಅದದ. ಅಂದ್ರೆ ಯಡಿಯೂರಪ್ಪನ ಮೇಲೆ ಟಾರ್ಗೆಟ್ ಮಾಡಿದ್ರು. ಅವರು ಟಾರ್ಗೆಟ್ ಮಾಡಿ ಯಡಿಯೂರಪ್ಪರು ಇರೋವರೆಗೆ ನಾವು ಬರೋದಿಲ್ಲಪ್ಪ ಅದ್ರೊಳಗೆ, ನಮಗದರ ಅವಶ್ಯಕತೆ ಇಲ್ಲ ಅನ್ನುವಂಗೆ ನೇರವಾಗಿ BJP ಮೇಲೆ ದಾಳಿ ಮಾಡಿದ್ರು. ನಾವಲ್ಲಿ ಹೋಗ್ಬೇಕಾಗಿತ್ತು, ವಿಚಾರ ಮಾಡ್ಬೇಕಾಗಿತ್ತು. ಅಂದ್ರೆ ಮೊದಲು ಅವ್ರು ಹೋಗ್ಬೇಕಲ್ಲಿದ, ಅಪ್ಪ ಮಕ್ಕಳು ಕೇಳಬೇಕು ಜಾಗ ಅಂದಾಗ ಮುಂದಿನ ವಿಚಾರ. ಅಲ್ಲಿದ್ರಾಗ ಅವ್ರು ಮಾಡಲಿ, ಮುಳುಗಾಗ ಹಡಗ ಅವ್ರನ್ನ ತೊಗೊಂಡು ಹೊಂಟದ, ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವ್ರು ಹೇಳೋದ್ರಾಗ ಅರ್ಥದ ಒಂದು ಅಟ್ಲೀಸ್ಟ್ ಏನೂ ಇಲ್ಲ. ಅವರು ಯತ್ನಾಳ್ ಒಂದು ಮೆಚ್ಚಬೇಕಾಗಿದ್ದೆನಪ್ಪ ಅಂದ್ರೆ ಒಂದಕ್ಕೆ ಸ್ಟಿಕಪ್ ಆಗಿದ್ದಾರೆ. ಹೌದು, ಅವರು ಇರೋ ತನಕ ನಾನು BJPಯವರಿಗೆ ಬರೋದಿಲ್ಲ. ಹೌದು, ಬೇಕು ಜೀವನದಲ್ಲಿ ಏನಾದರೂ ಒಂದಿಷ್ಟು ಬೇಕು ರೀ, ಯಾವುದಾದ್ರು ಸಿದ್ಧಾಂತ ಅಲ್ರಿ, ಅಥವಾ ಒಂದು ಮಾತು ಅನ್ರಿ, ಏನೂ ಅಲ್ರಿ. ಹೌದಪ್ಪ, ಈ ಮನುಷ್ಯ ನಿಷ್ಠೂರ ಇದ್ದಾನಂದು ಆ ದಿಶೆಯಲ್ಲೇ ನಾಳೆ BJP ಗೆಲ್ತದನೋ ಸೋಲ್ತದನೋ, ಇವ್ರು ಅನ್ನುವಂಗೆ ಮುಳುಗಿ ಹೋಗ್ತದನೋ ಯಾರಿಗೆ ಗೊತ್ತು. ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಬಗ್ಗೆ ಅದು ಏನೋ ಕ್ಷಣದಲ್ಲಿ ಏನಾಗ್ತದೆ ಅನ್ನೋ ಸಹಿತ ಗೊತ್ತಿಲ್ಲ. ಅದೆಲ್ಲ ಸಂದರ್ಭಗಳು ಬಂದಂಗೆ ಹೋಗ್ತಾ ಇರ್ತದೆ. ಹಾಗಾಗಿ ಯಡಿಯೂರಪ್ಪನವರು ಅವರೇ ಉಳಿದ, ಅವ್ರ ಮಗನ ಅಧ್ಯಕ್ಷ ಉಳಿದ್ರೆ 2022ರಲ್ಲಿ ಗೆಲ್ಲೂಬೋದು ಸೋಲೂಬೋದು, ಯಾರಿಗೂ ಗೊತ್ತದು. ಯಾಕಂದ್ರೆ ಪಾರ್ಟಿಯಲ್ಲೇ ಪಾರ್ಟಿಗಳಿದ್ದಾವೆ. ಸ್ವತಃ ವಿಜೇಂದ್ರ ಹೇಳ್ಕೊಂಡ್ರು ಮೊನ್ನೆ, ಇಲ್ಲ ನಮ್ಮ ಪಾರ್ಟಿ ನಮ್ಮ ಜನ ನಮ್ಮ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತನಾಡ. ಅದಕ್ಕೆ ಅದು ಕ್ರಾಸ್ ಓಟ, ಅದು ಸೋತು ನಾವು, ನಮ್ಮವ್ರು ಸೋಲಿಸಿದ್ರು ನಮ್ಮನ್ನು, ನಮ್ಮ ಹೆಸರು ಕೆಡಿಸ್ಬೇಕಾಗಿತ್ತು. ಸುಮ್ಮನೆ ನಮ್ಮ ತಂದೆಯವ್ರ ಹೆಸರು ಕೆಡಿಸ್ತಾ ಇದ್ದಾರೆ. 35 ಸಲ 35 ಕೇಸುಗಳು ನಮ್ಮ ಒಬ್ಬರ ಮೇಲೆ ಇದ್ದಾರೆ ಸಿದ್ದರಾಮಯ್ಯರ ಸಮಯದಲ್ಲೇ. ಸುಮ್ಮನೆ ನಮಗೆ ಅವ್ರಿಗೆ ಹೊಂದಾಣಿಕೆ ಅದ, ಮತ್ತೇನೋ ಅಂತ ಹೇಳ್ತಾ ಇದ್ದಾರೆ. ತಪ್ಪು, ಇವೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂಗೆ ಅವ್ರು ಉತ್ತರ ಕೊಟ್ಟ ಸಂದರ್ಭದಲ್ಲಿ ಇವರು ಈಗ ಉತ್ತರ ಕೊಟ್ಟಿದ್ದಾರೆ. ಅವ್ರು ಇರ್ತಾರೆ, ನಾವು ಬರೋದಿಲ್ಲಪ್ಪ. ಅವರು ಪಾರ್ಟಿ ಸೋಲೋದು ಗ್ಯಾರಂಟಿ, ಮುಳುಗುತ್ತಿರೋ ಹಡಗ ಅಂತ ಹೇಳೋ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಮುಂದೆ ಏನು ಯತ್ನಾಳರದ್ದು, ಒಂದು ವೇಳೆ ಯಡಿಯೂರಪ್ಪರವರನ್ನು ಬಿಡಲಿಲ್ಲ, ವಿಜೇಂದ್ರವ್ರನ್ನ ಇಳಿಸಲಿಲ್ಲ ಅಂದ್ರೆ BJPಗೆ ಬರೋದಿಲ್ಲ ಅಲ್ಲೊಂದು ಫಿಕ್ಸ್ ಆದಂಗೆ ಆಯಿತು ಅಲ್ವಾ? ಹೌದು, ಸರಳದ. ಎಲ್ಲಿವರೆಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಇರ್ತಾರೋ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನದಲ್ಲೇ ನಾವು ಬರೋದಿಲ್ಲಪ್ಪ ಅನ್ನೋ ಒಂದು ಕ್ಲಿಯರ್ ಅನಿಸಾಯ್ತು. ಇನ್ನು BJP ಬಿಟ್ಟಂಥ ವಿಷಯ, ಯಾರಿಂದ ಲಾಭ ಆಗ್ತದಪ್ಪ, ಯತ್ನಾಳರಿಂದನೋ ಯಡಿಯೂರಪ್ಪನಿಂದನೋ ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಇಲ್ಲ, ಯತ್ನಾಳರಿಂದ ಲಾಭ ಹೆಚ್ಚಿಲ್ಲ, ಅವ್ರು ಲಿಂಗಾಯತ ಲೀಡರು ಅಲ್ಲ, ವಿಶೇಷವಾಗಿ ಮಾತನಾಡ್ತಾ ಹೋಗುವಂಥ ಒಬ್ಬ ವ್ಯಕ್ತಿ, ಹಾಗೆ ಟೀಕಾ ಮಾಡ್ತಾರೆ ವಿರೋಧಿಗಳು. ತಪ್ಪಂತಲ್ಲ, ಕಾಣಿಸಿದ್ದೆ ಅವ್ರಿಗೆ ಹೆಂಗೆ ಕಾಣ್ತದೆ ಹಂಗೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ, ನಮ್ಮ ದೃಷ್ಟಿ ಹೆಂಗಿರ್ತದೆ ಹಂಗೆ ಕಾಣ್ತದೆ. ಯಡಿಯೂರಪ್ಪನವರು ಈ BJPಯನ್ನು 2022ರಲ್ಲಿ ಗೆಲ್ಲಿಸ್ಕೊಂಡು ಬರುವಂಥವ್ರು ಅಲ್ಲ ಅನ್ನೋದು ಒಂದು ಭಾಳಷ್ಟು ಜನರ ಅಭಿಪ್ರಾಯ. ಇದ್ರೂ ಇರ್ಬೋದೇನೋ, ಆದ್ರೆ ಕೆಲವೊಂದವ್ರಲ್ಲಿ ಐಡಿಯಾಗಳಿದ್ದಾವೆ ಯತ್ನಾಳರಲ್ಲಿ ಭಾಳ ಮೆಚ್ಚುವಂಥ ಇದ್ದಾವೆ. ಅವರಂತೆ ಮೊದಲೇ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಬುಲ್ಡೋಜರ್ ಬಗ್ಗೆ ಮಾತಾಡ್ತಾರೆ, ಯೋಗಿ ಆದಿತ್ಯನಾಥರ ಬಗ್ಗೆ ಮಾತಾಡ್ತಾರೆ, ಅವ್ರು ಫಾಲೋವರ್ಪ ನಾವು ಅಂತ ಹೇಳ್ತಾರೆ. ಆದರೆ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಮುಸ್ಲಿಮ್ಸ್ ಮಾತ್ರ ಅದು ಪಕ್ಕ ವಿರೋಧ ಮಾಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಇವರು ಅಷ್ಟೇ, ಇವರು ಮುಸಲ್ಮಾನರು ಅದೇ ಪ್ರಮಾಣದಲ್ಲಿ ವಿರೋಧ ಮಾಡ್ತಾರೆ. ಅಂದರೆ ಮುಸ್ಲಿಮರ ಮತಗಳು ಬರೋದಿಲ್ಲ ಅನ್ನೋದು ಒಂದು ಪಾಯಿಂಟ್. ಇನ್ನು ಉಳಿದೇನಪ್ಪ, ಹೊಸ ವಿಚಾರಗಳು ಹಾಕ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋದು, ರೈತರ ಬಗ್ಗೆ ಆಯಿತು, ಇನ್ನುಳಿದ ಬಗ್ಗೆ ಆಯಿತು. ರೈತರ ಬಗ್ಗೆ ಅಂಥ ಸ್ಪಷ್ಟೀಕರಣ ಇಲ್ಲ ಅವರು ಯತ್ನಾಳರಲ್ಲೇ. ಆದರೂ ನಾವು ಏನಪ್ಪ ಅಂತಂದ್ರೆ ರೈತರನ್ನ ನಾವು ಗೌರವಿಸಬೇಕು ಅನ್ನೋಂಥ ಭಾವದ ಮತ್ತು ಸಾಂಪ್ರದಾಯಿಕ ನೆಲೆಗಟ್ಟಲೆ ಗೌರವಿಸಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಂದರೆ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಖಾಲಿ ಇದ್ದಾವಲ್ಲ ಹುದ್ದೆಗಳು, ಅವುಗಳನ್ನ ತುಂಬಿಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ಬಂದ್ರೆ ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ಬೋದೇನೋ ಅಂತ. ಯಾಕಂದ್ರೆ ಈಗ ಅವರು ಆಡಿದಂಗೆ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಯಾಕಂದ್ರೆ ನಾವು ಎಲ್ಲರಿಗೆ ಅಪ್ಪ ಮಕ್ಕಳು ಇರ್ತಾರೆ, ರೈತನಾಗ ಎಂಟ್ರಿ ಆಗೋದಿಲ್ಲ. ಆಡಿದರು, ಇವತ್ತು ಉಳಿಸ್ಕೊಂಡು ಹೊಟ್ಟಿದ್ದಾರೆ. ಮತ್ತೆ ಅದಾಗಿದ್ರೆ ಏನಿಲ್ಲ ಬಿಡಪ್ಪ, ಎಲ್ಲ ತುಳಿದು ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ, ಜೀವನ ಹೊಂದಾಣಿಕೆ ಐತಿ ಅಂತ ತಿಳ್ಕೊಳ್ತಿದ್ರೆ ನಾವು. ಆದರೆ ಇವರು ಇವತ್ತಿಗೂ ಅಂತ ಇಲ್ಲ. ಹೀಗಾಗಿ
ಅವರು ಏನು ಈಗ ಉದ್ಯೋಗ ಕೊಡಿಸ್ಕೊಡ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ, ನಿರುದ್ಯೋಗ ಓಡಿಸ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಖಾಲಿ ಹುದ್ದೆಗಳನ್ನೆಲ್ಲ 2.2 ಲಕ್ಷ 80,000 ಜನ ಉದ್ಯೋಗ ಕೊಡ್ತೀನಿ ಅನ್ನೋಂಥ ವಿಚಾರ ಆಗಿರ್ಬೋದು. ಇವುಗಳನ್ನ ಸಹಿತ ಕೊಡ್ತೀನಿ ಅನ್ನೋಂಥದ್ದು, ಇಲ್ಲಿ ನಿರುದ್ಯೋಗಗಳ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಇವೆಲ್ಲನೂ ಅವ್ರ ಧ್ವನಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಹೀಗಾಗಿ ಅವರು ಬಿ ಜೆ ಪಿಯಲ್ಲಿ ಹೋಗ್ತಾರೋ ಇಲ್ಲೋ, ಅವ್ರು ಸ್ವತಃ ಅವರು ಈಗ ಮೇಲಿಂದ ಹೇಳ್ಕೊತಾ ಇರ್ತಾರೆ, ನಾನು ಬುಲ್ಡೋಜರ್ ಅಥವಾ JCB ಪಾರ್ಟಿ ಮಾಡ್ತೀನಿ. ಬುಲ್ಡೋಜರ್ ಪಾರ್ಟಿ ಅಥವಾ JCB ಪಾರ್ಟಿ ಅನ್ನೋ ಗುರುತಾ ಏನಪ್ಪ ಅಂದ್ರೆ JCB ಬೇರೆ ಬುಲ್ಡೋಜರ್ ಅಂದ್ರೆ ಆ ಯೋಗಿ ಆಜ್ಞಾದ್ರ ಹೆಜ್ಜೆಟ್ಟಲ್ಲಿ ನಾವು ಇಡ್ತೀವಿ ಅನ್ನೋ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರು ಸ್ವಂತ ಪಕ್ಷ ಕಟ್ಟಿದ್ರೆ ಗೆಲ್ಲಕ್ಕೆ ಸಾಧ್ಯದನ ಒಂದು. ಎರಡನೇದು BJPಯಲ್ಲಿ ಬಂದರೆ ಇದನ್ನ ವಿಷಯ ಮಾತಾಡೋರು, ಅವರು ಇದೇ ವಿಷಯ ಹೇಳೋರು. ನಾವು ಭ್ರಷ್ಟರಲ್ಲ ಅಂತ ಹೇಳ್ಕೊಳ್ಬೋದು, ಮತ್ತೇನೋ ಮಾಡ್ಬೋದು, ಒಳ್ಳೆ ವಾದ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಇವರು ಮಾತನ್ನು ನಂಬೋರು ಎಷ್ಟು ಜನ ಇದ್ದಾರೆ? ಇವರು ಸಿಂಗಲ್ ಹ್ಯಾಂಡೆಡ್ಲಿ ಅಂದರೆ ತಾವು ಒಬ್ಬರ ಮುಂದಿತ್ತ ಇಡೀ ರಾಜ್ಯಕ್ಕೆ BJPಗೆ 113 ಭಾಳ ಬೇಡ ಅಷ್ಟರ ಶಕ್ತಿ ಇದೆಯಾ ಅನ್ನೋದನ್ನು ಅವ್ರು ಸ್ವತಃ ವಿಚಾರ ಮಾಡಬೇಕಾಗಿದೆ. ಯಡಿಯೂರಪ್ಪನವರು ನಮ್ಮ ಯತ್ನಾಳವರು ಇದರಲ್ಲಿ ಯಡಿಯೂರಪ್ಪನಲ್ಲಿ 113 ಇರೋರಿಗೆ ಗೆಲ್ಲಕ್ಕಾಗಿಲ್ಲ. ಯಡಿಯೂರಪ್ಪನವ್ರು ಗುದ್ದಾಡಿ ನೋಡಿದ್ರೆ 105 ಹಿಂದೆ ಬಂದಿತ್ತು. ಆ ಸಂದರ್ಭದಲ್ಲೆಲ್ಲ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಸಮ್ಮಿಶ್ರ ಸರ್ಕಾರ ಕೆಡವಿದ್ರು. ನಮ್ಮ ಇವ್ರದ್ದು ಯಾರೋ HDK ಅವರು ಇವ್ರು ಮಾಡಿಕೊಂಡ್ರು 17 ಮಂದಿನ ತೊಗೊಂಡೋಗಿ. ಇದರ ಇತಿಹಾಸ ಈಗ ಹಂಗೆ ಅವ್ರಿಗೂ ಆಗಿಲ್ಲ 113 ಹೊಡಿಲಿಕ್ಕೆ. ಯತ್ನಾಳ್ರಿಗೆ ಆಗ್ತದಲ್ಲ 113 ಹೊಡೆಯುವಂಥದ್ದು ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ. ಅದರಲ್ಲೂ ಅವ್ರ ಮುಖ್ಯ ಸ್ಟಾಂಚ ಅತ್ಯಂತ ಕಠೋರವಾಗಿ ಹಿಂದುತ್ವವಾದಿಗಳು. ಹೀಗಾಗಿ ಅವರು ಗೆಲ್ತಾರೆ ಕರ್ನಾಟಕದಲ್ಲೇ. ರಾಜ್ಯ BJPಯಿಂದ ರಾಜ್ಯದಲ್ಲಿ ಆಡಳಿತ ಮಾಡಿಸ್ತಾರ ಅಂದ್ರೆ ಅದು ಸಹಿತ ಗಟ್ಟಿಯಾಗಿ ಹೇಳುವಂಥವ್ರು ಯಾರಿಲ್ಲ. ಪ್ರಯತ್ನ ಮಾಡೋದ್ರಿ ನಾವೆಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಪ್ರಯತ್ನ ಮಾಡೋದು ಅಂತೇಳಿ ಆ ಪ್ರಯತ್ನ ಯಶಸ್ವಿ ಎಷ್ಟು ಮಟ್ಟಿಗೆ ಆಗ್ಬೋದು, ಏನಾಗ್ಬೋದು ದಿನಾನು ಹೇಳಬೇಕಷ್ಟ. ಏನೂ ಇರಲಿ, ಯತ್ನಾಳರ ಒಂದು ಏನಪ್ಪ ಅಂತಂದ್ರೆ ಅವ್ರನ್ನ ಮೆಚ್ಚುವಂಥದ್ದು ಏನಪ್ಪ ಅಂತಂದ್ರೆ ಅಟ್ ಎನಿ ಕಾಸ್ಟ್ ಯಾವುದೇ ಪ್ರಸಂಗದಲ್ಲಿ ಏನೇ ಆಗಲಿ ಯಡಿಯೂರಪ್ಪನವರಿರೋವರೆಗೆ ನಾನು BJPಯಲ್ಲಿ ಎಂಟ್ರಿ ಆಗೋದಿಲ್ಲ ಅನ್ನುವಂಥದ್ದು. ಇನ್ನೇನಂದ್ರೆ BJP ಬಿಟ್ಟು ವಿಷಯ. BJP ಇಲ್ಲಿವರೆಗೆ ವರ್ತನೆ ನೋಡಿದರೆ BJP ಸುಲಭವಾಗಿ ಯಡಿಯೂರಪ್ಪನ ಬಿಟ್ಟು ಕೊಡ್ತದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈಗ ಪೆಟ್ಟು ತಿಂದಿದ್ದಾರೆ 2023 ಹೊಡೆತ ತಿಂದಿದ್ದಾರೆ. ಇನ್ನೊಂದು KGP ಮಾಡಿದಾಗ ಪೂರ್ತಿ ಎಲ್ಲ ಕಚ್ಚಿತ್ತು ಈ BJP. 2023 ಪರಿಸ್ಥಿತಿ ಅದಾಯಿತು. ಅದಕ್ಕಾಗಿ ಅವರು ಹಾಲನ್ನು ಊದಿ ಕುಡಿತಾ ಇದ್ದಾರೆ. ಸೊಳ್ಳೆಚ್ಕೊಳ್ಬಾರ್ದಲ್ಲ, ಪೆಟ್ಟು ಬಿಡಬಾರ್ದು ಅಂತೇಳಿ. ಆದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಯತ್ನಾಳರು BJPಗರು ಕರೆದೊಳಗೆ ತೊಗೊಳ್ತಾರ ಅಂತ ಅನ್ನಿಸ್ತಾ ಇಲ್ಲ. ಅವ್ರನ್ನ ತೊಗೊಂಡ್ರೆ ಯಡಿಯೂರಪ್ಪನವ್ರು ಇರ್ತಾರ ಪಾರ್ಟಿಯಲ್ಲಿ ಅನ್ನೋ ಸಹಿತ ಅಷ್ಟೇ ಹೇಳೋದು ಕಷ್ಟ ಅದ. ಆದ್ರೆ ಈ ಎರಡರಿಂದಾಗೆ BJP ಹೊಡೆದು ಬೀಳ್ತಿದೆ ಅನ್ನೋದು ಸುಳ್ಳೇನಲ್ಲ. ಅದಕ್ಕಾಗಿ ಯತ್ನಾಳ್ಗಿಂತಲೂ ಹೆಚ್ಚಿಗೆ ಲಿಬರಲ್ ಇದ್ದಂಥವ್ರು ಮತ್ತು ಕರ್ನಾಟಕ ಯಾರು ಬೇಕಪ್ಪ ವಿಶೇಷವಾಗಿ ಲಿಂಗಾಯತ ನೋಡಿ ಗುರುತಿಸ್ಕೊಡೋರು ಯಾರು? ನಮ್ಮ ಯಡಿಯೂರಪ್ಪನವರು. ಇವರು ಆ ಫೇಸ್ ಇಲ್ಲ ಯತ್ನಾಳರಲ್ಲೇ ಲಿಂಗಾಯತರು ಹುಟ್ಟರು ಅಂತಂದು. ಲಿಂಗಾಯತರು ಹೌದು, ಒಕ್ಕಲಿಗರಿರ್ಬೋದು, ಮತ್ತು ಇದ್ದಾರೆ ಅವರು ತರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಯಡಿಯೂರಪ್ಪರಷ್ಟು ಎಲ್ಲ ಕಡೆ ಪ್ರಸಾರ ಇವ್ರದ್ದಿಲ್ಲ ಅನ್ನೋದು ಒಂದು ಅಂಬೋಣ. ಹೀಗಾಗಿ BJP ಇದ್ದಿದ್ದು ಯಡಿಯೂರಪ್ಪನವ್ರಿಗೆ ಮಣಿ ಹಾಕುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಿಂದಾಗೆ ಇವ್ರನ್ನೇನು ಮಾಡಿದ್ರು JCB ಮಾಡಬೇಕು, ಪಕ್ಷ ಹೊಸ ಹುಟ್ಟಾಕಬೇಕು, ಇಲ್ಲ ಕಾಂಗ್ರೆಸ್ ಸೇರಬೇಕು, ಇಲ್ಲ JDS ಸೇರಬೇಕು ಅನ್ನೋದು ಸಾಮಾನ್ಯ ನಂಬಿಕೆ. ಇದನ್ನು ಯಾವ ರೀತಿ ಎದುರಿಸ್ಬೋದು ಇವರು? ಯಾಕಂದ್ರೆ ಯತ್ನಾಳರಲ್ಲಿ ಜಿದ್ದಿ ಅದ, ಹೋರಾಟಕ್ಕೆ ಹೆಚ್ಚದ, ಕೆಲವಷ್ಟು ಮಿಸ್ಟೇಕ್ಸ್ ಇದ್ದಾವೆ. ಯಾರಲ್ಲೂ ಇಲ್ಲಂತಲ್ಲ, ಮನುಷ್ಯ ಪರಿಪೂರ್ಣ ಅಲ್ಲ. ಆ ನೆಲೆಗಟ್ಟಿನಲ್ಲೇ ಯತ್ನಾಳರ ಸೌಮ್ಯದ ನೆಲೆಗಟ್ಟಿನಲ್ಲೇ ನೋಡಿದರೂ ಸಹಿತ 2022 BJPಯನ್ನು ಗೆಲ್ಲಿಸಿ ನಿಲ್ಲಿಸುವಂಥ ಪೂರ್ಣ ಪ್ರಮಾಣ ಶಕ್ತಿ ಇಲ್ಲ ಅಂತ ಭಾಳಷ್ಟು ಜನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ನೀವು ನಿಮ್ಮ ಅಭಿಪ್ರಾಯ ಹೇಳ್ತಾ ಇರಿ. ಹೇಳೋ ಜೊತೆಗೆ ಇದು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನು ಮಾಡ್ತಾ ಇರ್ತಾರೆ. ಆದರೆ ನೋಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯ ಕೈಗೊಂಡು ವಂದನೆಗಳು.